ಅವರಿಬ್ಬರು ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ HR ಗಳಾಗಿ ವರ್ಕ್ ಮಾಡ್ತಾಯಿದ್ರು. ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಸ್ನೇಹ ಆದಮೇಲೆ ಪ್ರೀತಿ ಆದಮೇಲೆ ಮದುವೆ ಎಲ್ಲನೂ ಆಯಿತು. ಆದರೆ ಮದುವೆಯಾದ 3 ತಿಂಗಳಿಗೆ ಗಂಡ ತನ್ನ ವರಸೆಯನ್ನು ಬದಲಾಯಿಸಿದ್ದ. ಮನೆಯಲ್ಲೇ ಹೆಂಡತಿ ಜೊತೆ ವಿಚಿತ್ರವಾಗಿ ವರ್ತಿಸೋದಕ್ಕೆ ಶುರು ಮಾಡಿದ್ದ. ಯಾವ್ಯಾವುದೋ ರೀತಿಯಲ್ಲಿ ನನಗೆ ಕೋಆಪ್ರೇಟ್ ಮಾಡುವಂತೆಲ್ಲ ಅವಳಿಗೆ ಗೋಳು ಹುಕ್ಕುತ್ತಾ ಇದ್ದ. ಅತ್ತೆ ಮುಂದೆನೇ ನಗ್ನವಾಗಿ ಓಡಾಡ್ತಾ ಇದ್ದ. ಇದರಿಂದ ಬೇಸತ್ತ ಪತ್ನಿ ಈಗ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಾಳೆ. ಇಷ್ಟಕ್ಕೂ ಆ ಪತಿ ಮಹಾಶಯ ಯಾರು, ಅವನು ಯಾವ ರೀತಿ ಹೆಂಡತಿಗೆ ಟಾರ್ಚರ್ ಕೊಡ್ತಾ ಇದ್ದ ನೋಡೋಣ ಬನ್ನಿ. ಗಂಡನ ವಿಚಿತ್ರ ಕಾಮದಾಟಕ್ಕೆ ಬೇಸತ್ತ ಪತ್ನಿ, ಬೆತ್ತಲೆ ವಿಡಿಯೋ ನೋಡಿ ಲೈಂಗಿಕ ಕ್ರಿಯೆಗೆ ಒತ್ತಾಯ. ಗಂಡನ ವಿಕೃತ ಮನಸ್ಥಿತಿಗೆ ಬೇಸತ್ತು ಠಾಣೆ ಮೆಟ್ಟಿಲೇರಿದ ಪತ್ನಿ. ನನ್ನ ಗಂಡ ವಿಚಿತ್ರ ವರ್ತನೆ ಮಾಡ್ತಾನೆ, ಮನೆಯಲ್ಲಿ ತಂದೆ ತಾಯಿ ಮುಂದೆಯೇ ಬೆತ್ತಲೆ ಓಡಾಡ್ತಾನೆ, ವಿಡಿಯೋ ತೋರಿಸಿ ಅದರಂತೆ ಲೈಂಗಿಕ ಕ್ರಿಯೆ ಮಾಡುವಂತ ಒತ್ತಾಯ ಮಾಡ್ತಾನೆ. ಮದುವೆಯಾದ 3 ತಿಂಗಳಿಗೆ ಗಂಡ ವಿಕೃತವಾಗಿ ವರ್ತನೆ ಮಾಡ್ತಿದ್ದಾನೆ ಅಂತ ಮಹಿಳೆಯೊಬ್ಬರು ತನ್ನ ಪತಿಯ ಮೇಲೆ ಗಂಭೀರ ಆರೋಪಗಳನ್ನ ಮಾಡಿ ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಹೌದು, ಪತ್ನಿಯಿಂದಲೇ ಗಂಭೀರ ಆರೋಪಗಳನ್ನ ಎದುರಿಸ್ತಾ ಇರೋ ಪತಿ ಈತನೇ ನೋಡಿ. ಈತನ ಹೆಸರು ಮಂಜುನಾಥ್. ಎಲೆಕ್ಟ್ರಾನಿಕ್ ಸಿಟಿಯ ಸಾಫ್ಟ್ವೇರ್ ಕಂಪನಿಯಲ್ಲಿ HR ಆಗಿ ಕೆಲಸ ಮಾಡ್ತಿದ್ದ. ಅದೇ ಕಂಪನಿಯಲ್ಲಿ ಮಹಿಳೆ ಕೂಡ HR ಆಗಿ ಕೆಲಸ ಮಾಡ್ತಿದ್ರು. ಒಂದೇ ಆಫೀಸು, ಒಂದೇ ಟೀಮ್ನಲ್ಲಿದ್ದ ಇಬ್ಬರ ಮಧ್ಯೆ ಪ್ರೀತಿ ಉಂಟಾಗಿತ್ತು. ಒಂದಷ್ಟು ತಿಂಗಳ ನಂತರ ಇಬ್ಬರು ಕುಟುಂಬಸ್ಥರ ಒಪ್ಪಿಗೆ ಪಡೆದು ಕೋಲಾರದಲ್ಲಿ ಸಪ್ತಪದಿ ಕೂಡ ತುಳಿದಿದ್ರು. ಸೆಪ್ಟೆಂಬರ್ನಲ್ಲಿ ಸಿಂಪಲ್ ಆಗಿ ಮದುವೆ ಆಗಿದ್ರು. ನಂತರ ಇಬ್ರು ಚೆನ್ನಾಗಿಯೇ ಜೀವನ ಮಾಡ್ತಿದ್ರು. ಒಂದೇ ಆಫೀಸು, ಒಂದೇ ಕಡೆ ಕೆಲಸ, ಹೊಸ ಸಂಸಾರ ಚೆನ್ನಾಗಿಯೇ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ಮಂಜುನಾಥ್ ವಿಚಿತ್ರ ವರ್ತನೆ ಶುರು ಮಾಡಿದ್ನಂತೆ. ಫೋನ್ ವಿಡಿಯೋಗಳನ್ನ ತೋರಿಸಿ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸೋದು, ಮನೆಯಲ್ಲಿ ಬೆತ್ತಲಾಗಿ ಓಡಾಟ ಮಾಡೋದು, ಅತ್ತೆ ಮಾವನ ಮುಂದೆಯೇ ಬೆತ್ತಲೆ ಓಡಾಟ ಮಾಡೋದು, ಮನೆ ಮುಂದಿನ ಪ್ಯಾಸೇಜ್ನಲ್ಲಿ ಕೂಡ ಬೆತ್ತಲೆ ಓಡಾಟ ಮಾಡಿ ಮನೆಯವರಿಗೂ ಮನೆ ಅಕ್ಕಪಕ್ಕದವರಿಗೂ ಮುಜುಗರ ಉಂಟು ಮಾಡ್ತಿದ್ನಂತೆ. ನೀನು 3ನೇ ಮದುವೆ ಆಗಿರೋಳು, ನೀನ್ 3ನೇ ಮದುವೆ ಆಗಿರೋ ಸತ ಯಾವಾಗ್ಲೂ ಹೇಳ್ತೀನಿ, ನಾನು ಯಾವತ್ತೂ ಕಾಲ್ ಬೇಡಿ ಇಟ್ಕೊಂಡಿಲ್ಲ ಅವ್ರನ್ನ, ನಾನು ಬಂದ್ ಮದುವೆ ಮಾಡ್ಕೊಡ್ರಿ ಅಂತ ಅವರೇ ಮಾಡ್ಕೊಂಡಿರೋದು ಸರ್. ಇವಾಗ ಒಂದು ವಿಡಿಯೋಸ್ ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದ. ನೀನ್ ಅದೇ ತರಾನೇ ಮಾಡ್ಬೇಕು, ನಂಗೆ ಹಂಗೆ ಇರ್ಬೇಕು. ಒಬ್ಬ ಗಂಡನಾಗಿ ನಾವು ಒಂದು ಹುಡುಗಿನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾನೆ ಸ್ವಂತ ಎಂತಿನ ಅಂದ್ರೆ ಯಾರ್ ತಾನೇ ಇಷ್ಟಪಡ್ತಾರೆ ಸರ್? ಸೆಕ್ಷುವಲ್ ಇದ್ ಮಾಡ್ಬೇಕು ಅಂತಾನೆ ಯಾರು ಲೈಕ್ ಮಾಡಲ್ಲ, ತಂದೆ ತಾಯಿನೂ ಲೈಕ್ ಮಾಡಲ್ಲ. ಹೀಗೆ ಗಂಡನ ಕಾಟ ತಾಳದೆ ಸಂತ್ರಸ್ತೆ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ಶಾಂತಿನಗರದ ನಿವಾಸದಲ್ಲಿ ವಾಸ ಮಾಡ್ತಿದ್ದ ಸಂತ್ರಸ್ತೆ ಪೊಲೀಸರಿಗೆ ದೂರು ನೀಡಿ ಗಂಡನ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ದಾಳೆ. ಅಲ್ಲದೆ ಗಂಡ ಇಲ್ಲಿದ್ರೆ ಇನ್ನೂ ಕಾಟ ಕೊಡ್ತಾನೆ ಅಂತ ಕೋರಮಂಗಲಕ್ಕೆ ಮನೆ ಕೂಡ ಶಿಫ್ಟ್ ಮಾಡ್ಕೊಂಡಿದ್ದಾಳೆ. ಮದುವೆಯಿಂದನೂ ಸೆಕೆಂಡ್ ಮದುವೆ ಡೈವರ್ಸ್ ಆದದಕ್ಕೂ ಅವನಿಗೆ ಕಾರಣ. ಇವತ್ತಿಗೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ. ಅವನು ಇದು ನಾಗರಾಜನೊಂದು ಜೊತೆ ಮದುವೆಗೆ ಆದಾಗ ಡೈವರ್ಸ್ ಹೋಗ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟಾದಾಗ ಇವನು ಅವರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ದ, ಸರ್ ಈ ತರ ಒಂದು ಕೇಸ್ ಬರ್ತಿದೆ ಸರ್, ನೀವು ದಯವಿಟ್ಟು ತಗೋಬೇಕಂತ ಮಾಡಿದ್. ಇವಾಗ್ಲೂ ಕೂಡ ಕಂಪ್ಲೇಂಟ್ ಆ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ. ಅವನ ಮೇಲೆ ಬಂದಿರೋದು ಪ್ರತಿಯೊಂದು ಜನಕ್ಕೂ ಗೊತ್ತು. ಚಿಕ್ಕಬಳ್ಳಾಪುರದಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಇರೋದು ಇವ್ಳು ಈ ತರದ್ದು ಅಂತ. ಬಟ್ ಅವನ್ನೆಲ್ಲ ಮುಚ್ಚು ಮರೆ ಮಾಡ್ತಾವ. ನನ್ನ ಗೋಲ್ಡ್ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ನಂದು ಗೋಲ್ಡ್ ಅವನಿಗೆ ಹಾಕಿದೀನಿ. ಒಂದು ಸರ ಮತ್ತೆ ಉಂಗ್ರ, ಇನ್ನೊಂದು ಉಂಗ್ರ, 2 ಉಂಗ್ರ, ಒಂದ್ ಸರ ಹಾಕಿದಂತ ಗೋಲ್ಡ್ ರೆಕಾರ್ಡ್ಸ್ ಕೂಡ ಇದೆ ಅಂತ ತೆಗೆದು ತೋರಿಸ್ತೀನಿ. ಇವನ್ನ ಬಿಡಲ್ಲ ಸರ್. ಇನ್ನು ಫರ್ದರ್ ಅವ್ರನ್ನ ಆಕ್ಷನ್ ಕೋರ್ಟ್ ಅಲ್ಲಿ ನೋಡ್ತೀನಿ. ಈ ಕೇಸ್ನಲ್ಲಿ ಮತ್ತೊಂದು ವಿಚಿತ್ರ ಏನಂದ್ರೆ ಸಂತ್ರಸ್ತೆ ಮಹಿಳೆಗೆ ಇದು 3ನೇ ಮದುವೆ. ಈಗಾಗಲೇ 2 ಮದುವೆಯಾಗಿದ್ದ ಸಂತ್ರಸ್ತೆ 2ನೇ ಗಂಡನನ್ನು ಬಿಟ್ಟು ಈ ಮಂಜುನಾಥ್ನ ಮದುವೆಯಾಗಿದ್ಲು. 2ನೇ ಗಂಡನ ಜೊತೆ ಇದ್ದಾಗಲೇ ಮಂಜುನಾಥ್ ಪ್ರೀತಿ ಒಪ್ಪಿ ಕೈ ಹಿಡಿದಿದ್ದ ಸಂತ್ರಸ್ತೆ ಈತನಿಂದಲೇ ನಾನು 2ನೇ ಗಂಡನಿಗೆ ಡಿವೋರ್ಸ್ ಕೊಟ್ಟು ಮದುವೆ ಮಾಡಿಕೊಳ್ಳುವಂತೆ ಮಾಡಿ ಈಗ ಈ ರೀತಿ ವರ್ತನೆ ಮಾಡಿ ಸಾಕು ಮಾಡಿದ್ದಾನೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾಳೆ. ಇನ್ನು ಪತ್ನಿಯ ಆರೋಪಕ್ಕೆ ಆರೋಪಿ ಮಂಜುನಾಥ್ ಕೂಡ ಪ್ರತಿಕ್ರಿಯೆ ನೀಡಿದ್ದು ಈತನು ಪ್ರತ್ಯಾರೋಪಗಳನ್ನ ಮಾಡಿದ್ದಾನೆ. ಆಕೆಗೆ 3ನೇ ಮದುವೆ, ಈತನದ್ದು ವಿಚಿತ್ರ ವರ್ತನೆ, ಪತಿ ಪತ್ನಿ ಇಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಸದ್ಯ ಈ ಗಂಡ ಹೆಂಡತಿಯ ಜಗಳ ಠಾಣೆ ಮೆಟ್ಟಿಲೇರಿದೆ. ಪೊಲೀಸರ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬೀಳಬೇಕಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.